ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಇನ್ಫ್ಯಾಕ್ಟ್ ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿ ಚೆನ್ನಾಗಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ತುಂಬಾ ಜನರಿಗೆ ವಾಟರ್ ಗೇಮ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ವಾಟರ್ ಅಂದ್ರೆ ತುಂಬಾ ಇಷ್ಟ, ಜೊತೆಗೆ ಹೈಟ್ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ. ಬಟ್ ತುಂಬಾ ಜನರಿಗೆ ನೀರಲ್ಲಿ ಆಟ ಆಡೋದು ಅಂದ್ರೆ ಭಯ, ನೀರಂದ್ರೆ ಭಯ, ಹೈಟ್ ಫೋಬಿಯಾ ಇರುತ್ತೆ, ಹೈಟಿಗೆ ಹೋಗೋದಕ್ಕೆ ಭಯ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ವಾಟರ್ ಅಂದ್ರೆ ಭಯ, ಬಟ್ ತುಂಬಾ ಇಷ್ಟ ನನಗೆ ವಾಟರ್. ಬೀಚ್ಗೆ ಹೋಗೋದಕ್ಕೆ, ಆಟ ಆಡೋದಕ್ಕೆ ಇಷ್ಟ. ಬಟ್ ನೀರಲ್ಲಿ ಇಳಿಬೇಕು ಅಂದ್ರೆ ಸ್ವಲ್ಪ ಭಯ ಆಗುತ್ತೆ. ಹೈಟ್ ಫೋಬಿಯಾ ಅಂತೂ ಸಿಕ್ಕಾಪಟ್ಟೆ ಇದೆ. ಮೇಲ್ಗಡೆ ಹೋಗಿ ಕೆಳಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಬಟ್ ಇವತ್ತು ಈ ಎರಡೂ ಭಯನ ಹೋಗ್ಸ್ಕೋಬೇಕು ಅಂತ ಬಂದಿದ್ದೀನಿ. ಎಲ್ಲಿ ಹೋಗುತ್ತಪ್ಪ ಅಂದ್ರೆ ಇವತ್ತು ನಾನು ಫನ್ ವರ್ಲ್ಡ್ ಅಲ್ಲಿ ಇದ್ದೀನಿ. ಹೆಸರೇ ಹೇಳೋ ತರ ನಿಮ್ಗೆ ಇದೊಂದು ಹೊಸ ಪ್ರಪಂಚ. ಇನ್ಫ್ಯಾಕ್ಟ್ ನೀವು ಇಲ್ಲಿ ಒಳಗಡೆ ಬಂದ್ರೆ ಹೊರಗಡೆ ಪ್ರಪಂಚನೇ ಮರ್ತು ಬಿಡ್ತೀರಾ. ನಾನು ಇವಾಗ ಆಲ್ರೆಡಿ ಫನ್ ವರ್ಲ್ಡ್ ಒಳಗಡೆ ಇದ್ದೀನಿ. ಇಲ್ಲಿರುವಂತಹ ಎಲ್ಲಾ ವಾಟರ್ ಗೇಮ್ಸ್ ನ ಜೊತೆಗೆ ಬೇರೆ ಬೇರೆ ಗೇಮ್ಸ್ ಯಾವ್ದಿದೆಯಲ್ಲ ಅದೆಲ್ಲದನ್ನು ಆಟ ಆಡೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ರಿ. ಸೊ ಯಾವ್ಯಾವ್ದು ಗೇಮ್ಸ್ ಇರುತ್ತೆ, ನನಗೆ ಯಾವ್ಯಾವ್ದು ಭಯ ಆಗುತ್ತೆ, ನಾನು ಯಾವ್ದನ್ನ ಎಂಜಾಯ್ ಮಾಡ್ತೀನಿ, ಜೊತೆಗೆ ಫನ್ ವರ್ಲ್ಡ್ ಅಲ್ಲಿ ಟಿಕೆಟ್ ಪ್ರೈಸ್ ಏನು, ಯಾವ ಟೈಮಿಗೆ ಓಪನ್ ಆಗುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೋಬೇಕು, ಬಿಕಾಸ್ ವಾಟರ್ ಗೇಮ್ ಹೋಗ್ಬೇಕು. ಬನ್ನಿ. ಒಂದು ವಾಟರ್ ಗೇಮ್ ಮಾಡಿದ್ರೆ ಸಿಕ್ಕಾಪಟ್ಟೆ ಭಯ ಆಯಿತು. ಸೊ ಇವಾಗ ಇನ್ನೊಂದು ವಾಟರ್ ಗೇಮ್ ಮಾಡಕ್ಕೆ ಹೋಗ್ತಿದ್ದೀನಿ. ಹೊಪ್ಪಲಿ ಹೆದರ್ಕೊಳಲ್ಲ. ಇದು ನೋಡೋದಕ್ಕೆ ತುಂಬ ಉದ್ದ ಇದೆ, ಭಯ ಆಗ್ತದೆ. ಬಟ್ ಸ್ಟಿಲ್ ಟ್ರೈ ಮಾಡ್ತೀನಿ. ನಿಮಗೋಸ್ಕರ ನಾನು ಟ್ರೈ ಮಾಡ್ತೀನಿ. ಓಕೆ, ಬನ್ನಿ. ಜೈ ಗಣೇಶ. ಶ್ವೇತಾ, ಹುಷಾರು ಶ್ವೇತಾ. ಇವಾಗಷ್ಟೇ ಈ ವಾಟರ್ ಗೇಮ್ ಫುಲ್ ಮೇಲಿಂದ ಕೆಳಗಡೆ ಬಂದೆ. ತುಂಬಾ ಭಯ ಆಗ್ತದೆ, ನನ್ಗಿನ್ನೂ ಭಯ ಆಗ್ತದೆ. ಬಟ್ ಕ್ರೇಜಿ ಆಗಿದೆ. ಇಲ್ಲಿ ಬಂದವ್ರು ಎಲ್ಲರೂ ಟ್ರೈ ಮಾಡ್ಲೇಬೇಕು, ಎಲ್ಲರೂ ಇಲ್ಲಿ ಬರ್ಲೇಬೇಕು. ಬಿಕಾಸ್ ಇಷ್ಟು ಕ್ರೇಜಿ ಆಗಿ ಗೇಮ್ಸ್ ಆಡೋದಕ್ಕೆ ಐ ಡೋಂಟ್ ಥಿಂಕ್ ಸೊ ಬೇರೆ ಕಡೆ ಎಲ್ಲಾದ್ರೂ ಸಿಗತ್ತೆ ಅಂತ. ಸೊ ವಾಟರ್ ಗೇಮ್ಸ್ ಇಷ್ಟಪಡೋರು, ಎಸ್ಪೆಷಲಿ ಅಡ್ವೆಂಚರಸ್ ಆಗಿ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿರೋರು ತಪ್ಪದೆ ಫನ್ ವರ್ಲ್ಡ್ ಬರ್ಬೇಕು. ನಾನು ಕೂಡ ಈ ವರ್ಷ ಒಳ್ಳೊಳ್ಳೆ ಅಡ್ವೆಂಚರಸ್ ಗೇಮ್ಸ್ ಆಡ್ಬೇಕು, ಒಳ್ಳೆ ಅಡ್ವೆಂಚರಸ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಬಟ್ ಇಷ್ಟು ಅಡ್ವೆಂಚರಸ್ ಆಗಿ ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ. ಬಟ್ ನಾನು ಇಲ್ಲಿ ಆಲ್ರೆಡಿ ಸುಮಾರು ಒಂದು 4-5 ವಾಟರ್ ಗೇಮ್ಸ್ ನಾವು ಟ್ರೈ ಮಾಡಿದೆ. ತುಂಬಾ ಸೇಫ್ಟಿ ಆಗಿದೆ, ತುಂಬಾ ಕ್ಲೀನ್ ಆಗಿದೆ, ಇಟ್ಸ್ ವೆರಿ ಹೈಜೀನ್ ಆಗಿ ಇಟ್ಕೊಂಡಿದ್ದಾರೆ. ಹೋಲ್ ಫನ್ ವರ್ಲ್ಡ್ ತುಂಬಾ ಕ್ಲೀನ್ ಆಗಿದೆ ಅಂಡ್ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ ಎಕ್ಸ್ಪೀರಿಯನ್ಸ್. ಇನ್ನು ತುಂಬಾ ಗೇಮ್ಸ್ ಆಡೋದಿದೆ, ಎಲ್ಲದನ್ನು ಆಡ್ತಾ ನಿಮ್ಗೂ ತೋರಿಸ್ತೀನಿ, ವೆಯ್ಟ್ ಮಾಡಿ. ಇದು ಸಾವು ಬದುಕಿನ ಪ್ರಶ್ನೆ. ನೋಡಿದ್ರೆ ಭಯ ಆಗ್ತಿದೆ.
ಜೈ ಗಣೇಶ. ಎಷ್ಟು ಭಯ ಆಗ್ತಿದೆ ಅಂದ್ರೆ ಮಾತೇ ಬರ್ತಿಲ್ಲ. ಗಣೇಶ ಕಾಪಾಡಪ್ಪ, ಗಣೇಶ. ಗಣೇಶ 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 ಗಣೇಶ. ಫುಲ್ ಹೈಟ್ ಈಗ. ಈಗ ಸರ್ರ ಅಂತ ಬಿಟ್ಟು ತರ್ಕೊಂಡ್ರು. ಈಗ ಜೈ ಅಂತ ಹೋಗಿ ಜೈ ಅಂತ ಬಿಡ್ತಾರ ಅಂತ. ಇಷ್ಟೇನಾ? ಆಕ್ಚುಲಿ ಸಿಕ್ಕಾಬಿಟ್ಟೆ ಭಯ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ನನಗೆ ಆಕ್ಚುಲಿ ಭಯ ಆಗ್ಲಿಲ್ಲ. ತುಂಬಾ ಹೈಟ್ ಹೋಗಿ ಸ್ಪೀಡ್ ಆಗಿ ಕೆಳಗಡೆ ಬಂದು ಮತ್ತೆ ಸ್ಪೀಡ್ ಆಗಿ ಮೇಲ್ಗಡೆ ಹೋಗ್ತಿತ್ತು. ಚಂದ ಆಯ್ತು. ಇಟ್ ವಾಸ್ ಗುಡ್. ಅಯ್ಯೋ ನಾನು ಏನ್ ನೋಡ್ದೆ ಅನ್ನೋದೇ ಗೊತ್ತಿಲ್ಲ. ಅದು ಭಯ ಆಯ್ತಲ್ಲ, ಸೊ ಹಾಗಾಗಿ ಏನ್ ನೋಡ್ದೆ ಅಂತ ಗೊತ್ತಿಲ್ಲ. ಬಟ್ ಈ ಕಡೆ ಫನ್ ನೋಡಿಂದ ಹೊರಗಡೆ ಎಲ್ಲ ಕಾಣಿಸ್ತು. ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಇನ್ನೊಂದು ಸಕ್ಕದಾಗಿರೋ ಗೇಮ್ ಇದೆ, ಅದು ಹೊರಗಡೆಯಿಂದ ನೋಡ್ಬೇಕಾದ್ರೆ ಭಯ ಆಗ್ತದೆ. ಅದನ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದು ನೋಡಿದ್ರೆ ಭಯ ಆಗ್ತದೆ ಆಕ್ಚುಲಿ. ಇದು ತುಂಬಾ ಹೈಟ್ ಇದೆ, ಹಿಂಗ್ ಸುತ್ತತ್ತೆ, ನೋಡಕ್ ಭಯ ಆಗ್ತದೆ. ಏನೂ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಇರ್ಲಿ ಬಿಡ. Excuse me. ಅದು ಫಸ್ಟ್ ರೌಂಡ್ ಸ್ವಲ್ಪ ಅದು ಏನ್ ಗೊತ್ತಾಯ್ತು, ಹಿಂಗೆ ಫುಲ್ ಮೇಲ್ಗಡೆ ಹೋಗುತ್ತಲ್ಲ, ಫುಲ್ ಮೇಲ್ಗಡೆ ಹೋಗಿ ಅದು ನಾನು ಬೇರೆ ಉಲ್ಟಾ ಕೂತಿದ್ದೆ. ಅದು ಹಿಂಗ್ ಉಲ್ಟಾ ಆಗ್ಬೇಕಾದ್ರೆ ಹಿಂಗ್ ಹೋದಂಗಾಯ್ತು. ಅವಾಗ ಭಯ ಆಯ್ತು. ಆಮೇಲೆ ಚಂದ ಆಯ್ತು. ಲಾಸ್ಟ್ ಅದೊಂದು ಟ್ರೈ ಮಾಡ್ಬೇಕು. ಅದು ಯಾಕೋ ಅದು ಹಿಂಗೆ ಸುತ್ತತ್ತೆ. ಲಾಸ್ಟ್ ಅದೊಂದು ಟ್ರೈ ಮಾಡ್ಬೇಕು, ಟ್ರೈ ಮಾಡ್ತೀನಿ. ಇಷ್ಟೇ ಮಾಡಿದ್ದೀನಿ, ಇದು ಅದೊಂದು ಟ್ರೈ ಮಾಡಲ್ವಾ, ನನಗೆ ಧೈರ್ಯ ಜಾಸ್ತಿ ಬಂದಿದೆ. ಅದೊಂದು ಟ್ರೈ ಮಾಡೋಣ.
ಎಲ್ಲ ಕಿರಿಸ್ತಾ ಇದ್ರ ಮೇಲೆಗಡೆ ಧೈರ್ಯವಾಗಿ ನಾನ್ ಸಖತ್ ಎಂಜಾಯ್ ಮಾಡಿದೆ ಅದು ಮೇಲ್ಗಡೆ ಹೋದಾಗ. ಫಸ್ಟ್ ನೋಡಿದಾಗ ಬೆಂಗಳೂರು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತು. ಪೂರ್ತಿ ಬೆಂಗಳೂರು ಕಾಣಿಸ್ಲಿಲ್ಲ, ಬಟ್ ಸ್ವಲ್ಪ ಕಾಣಿಸ್ತು. ಅಂಡ್ ಇವತ್ತೇ ನಾನು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಇಷ್ಟೊಂದು ಮರಗಳಿದೆ ಅಂತ ಗೊತ್ತಾಗಿದ್ದು ಮೇಲ್ಗಡೆ ಹೋದಾಗ. ಸೊ ಬೆಂಗಳೂರು ಚಂದ ಕಾಣಿಸ್ತು. ನಾನೇನ್ ಕಿರ್ಚಿಲ್ಲ, ಆಕ್ಚುಲಿ ನಾನು ಎಂಜಾಯ್ ಮಾಡಿದೆ, ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೆ. ಯಾ, ಮಜಾ ಆಯ್ತು. ಇಲ್ಲ, ಓಕೆ. ಭಯ ಆಯ್ತು ನಂಗೆ, ಕಿವಿ ಏಟಾಯ್ತು. ಹೇಗಿತ್ತು? ಸಗದಾಗಿತ್ತು. ತುಂಬಾ ಚೆನ್ನಾಗಿತ್ತು. ಏನಪ್ಪಾ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಬೆಳಕಾಗಿತ್ತು, ಇವಾಗ ಕತ್ಲಾಗಿದೆ ಅಂತ ಯೋಚನೆ ಮಾಡ್ತಿದ್ರ? ಹೌದು, ನಾನು ಬೆಳಗ್ಗೆ ಬಂದವಳು ರಾತ್ರಿ ಆದ್ರೂ ಇಲ್ಲೇ ಇದ್ದೀನಿ. ಬಿಕಾಸ್ ಹೋಲ್ ಡೇ ನಾನು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದೀನಿ. ಇನ್ಫ್ಯಾಕ್ಟ್ ನನ್ಗೆ ಇನ್ನೂ ಟೈಮ್ ಕಮ್ಮಿ ಆಯ್ತು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಇನ್ನೂ ಸಿಕ್ಕಾಬಟ್ಟೆ ಗೇಮ್ಸ್ ಇದೆ, ಸಾಕಷ್ಟು ಗೇಮ್ಸ್ ಇದೆ. ಎಷ್ಟು ಗೇಮ್ಸ್ ಆಡಿದ್ರು ನನ್ಗೆ ಇನ್ನೂ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಅಂಡ್ ಇಲ್ಲಿ ಮಕ್ಕಳಿಗೆ ಮತ್ತೆ ವಯಸ್ಕರಿಗೆ ಅಂದ್ರೆ ದೊಡ್ಡವ್ರಿಗೆ ಇಬ್ರಿಗೂ ಕೂಡ ಸಪರೇಟ್ ಗೇಮ್ಸ್ ಇದೆ. ವಾಟರ್ ಗೇಮ್ಸ್ ಆಗಿರ್ಲಿ ಅಥವಾ ಅಡ್ವೆಂಚರಸ್ ಗೇಮ್ಸ್ ಆಗಿರ್ಲಿ, ಎರಡು ಕೂಡ ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆ ಬೇರೆ ಬೇರೆ ಇರುತ್ತೆ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ರೆ ಸಿಕ್ಕಾಬಟ್ಟೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ದೊಡ್ಡವ್ರಿಗಂತೂ ಅಡ್ವೆಂಚರಸ್ ಆಗಿರೋ ಗೇಮ್ಸ್ ಗಳು ತುಂಬಾ ಇರೋದ್ರಿಂದ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇನ್ನು ಈ ಫನ್ ವರ್ಲ್ಡ್ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ, ಸಂಜೆ 7 ಗಂಟೆವರೆಗೂ ಓಪನ್ ಇರುತ್ತೆ. ಬಟ್ ವಾಟರ್ ಗೇಮ್ಸ್ ಏನಿದೆಯಲ್ಲ ಅದು 4:15ಗೆ ಕ್ಲೋಸ್ ಆಗುತ್ತೆ. ಸೊ ಬೆಳಗ್ಗೆ 10 ಗಂಟೆಯಿಂದ 4:15ವರೆಗೂ ಮಾತ್ರ ವಾಟರ್ ಗೇಮ್ಸ್ ಇರುತ್ತೆ. ಮಿಕ್ಕಿದೆಲ್ಲ ಇಲ್ಲಿ ಇದನ್ನ ಡ್ರೈ ಗೇಮ್ಸ್ ಅಂತ ಕರೀತಾರೆ, ವಾಟರ್ ಇಲ್ಲದೆ ಇರೋ ಗೇಮ್ಸ್ಗಳು. ಸೊ ಇದೆಲ್ಲ ಸಂಜೆ 7 ಗಂಟೆವರೆಗೂ ಇರುತ್ತೆ. ಅಂಡ್ ನಾನು ನಿಮ್ಗೆ ಪ್ರೋಗ್ರಾಮ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಫನ್ ವರ್ಲ್ಡ್ ಇದೊಂದು ಹೊಸ ಪ್ರಪಂಚ. ನಿಮ್ಗೆ ಇದ್ರ ಒಳಗಡೆ ಬಂದ್ರೆ ಹೊರಗಡೆ ಪ್ರಪಂಚನ ಕಂಪ್ಲೀಟ್ ಮರ್ಸ್ಬಿಡತ್ತೆ. ಒಳಗಡೆ ನೀವು ಒಂದ್ಸಲ ಎಂಟರ್ ಆಗ್ತಿದಂಗೆ ಯಾವ ಗೇಮ್ ಆಡ್ಬೇಕು, ಎಲ್ಲ ಹೋಗ್ಬೇಕು, ಯಾವ್ದನ್ನ ನೋಡ್ಬೇಕು ಅನ್ನೋಷ್ಟು ಕನ್ಫ್ಯೂಷನ್. ಸಿಕ್ಕಾಬಟ್ಟೆ ಸ್ಪೇಷಿಯಸ್ ಆಗಿದೆ, ತುಂಬಾನೇ ಅಡ್ವೆಂಚರಸ್ ಆಗಿರೋ ಗೇಮ್ಸ್ ಗಳಿದೆ. ಸೊ ಹಾಗಾಗಿ ಇನ್ನೂ ಯಾರೆಲ್ಲ ಫನ್ ವರ್ಲ್ಡ್ ಬಂದಿಲ್ಲ, ಮಿಸ್ ಮಾಡದೆ ಫನ್ ವರ್ಲ್ಡ್ ಬನ್ನಿ. ಅಂಡ್ ಒಂದಂತೂ ನಾನ್ ಗ್ಯಾರಂಟಿ ಕೊಡ್ತೀನಿ, ಇದ್ರೊಳಗಡೆ ಬಂದ್ರೆ ನೀವು ಮಜಾ ಮಾಡದೆ ಹೋಗಕ್ ಸಾಧ್ಯನೇ ಇಲ್ಲ.